ಅರ್ಹರಿಗೆ ಗ್ಯಾರಂಟಿ ತಪ್ಪಿದ್ರೆ ಕ್ರಮ. ಪ್ರಾಧಿಕಾರದ ಅಧ್ಯಕ್ಷ ಅರುಣ್ ಕುಮಾರ್ ಮೆಗಾ ವಾರ್ನಿಂಗ್. ಮನೆ ಮನೆ ಸರ್ವೆ, ಬಸ್ ಹೆಚ್ಚಳ, ಡೆಡ್ಲೈನ್ ಫಿಕ್ಸ್. ಮೈಸೂರಿನಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಅರುಣ್ ಕುಮಾರ್ ಅಧಿಕಾರಿಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಸೂಚನೆಯನ್ನ ನೀಡಿದ್ದಾರೆ. ಅರ್ಹ ಫಲಾನುಭವಿ ಒಬ್ಬನು ಯೋಜನೆಯಿಂದ ವಂಚಿತನಾಗಬಾರದು ಎಂದು ಖಡಕ್ ಆದೇಶವನ್ನ ನೀಡಿದ್ದಾರೆ. ಮೈಸೂರು ಜಿಲ್ಲಾ ಪಂಚಾಯತ್ ಡಿ ದೇವರಾಜು ಅರಸು ಸಭಾಂಗಣದಲ್ಲಿ ಮಂಗಳವಾರ ನಡೆದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅಧ್ಯಕ್ಷ ಅರುಣ್ ಕುಮಾರ್ ಎಲ್ಲಾ ಯೋಜನೆಗಳ ಲೆಕ್ಕ ತೆಗೆದುಕೊಂಡರು. ಇನ್ನು ಅರುಣ್ ಕುಮಾರ್ ಅವರು ಈ ಸಭೆಯಲ್ಲಿ 6 ಪಾಯಿಂಟ್ಗಳ ಸೂಚನೆಯನ್ನ ನೀಡಿದ್ದಾರೆ. ಗೃಹ ಜ್ಯೋತಿ ಬಗ್ಗೆ ಜಿಲ್ಲೆಯಲ್ಲಿ 9.81 ಲಕ್ಷ ನೋಂದಣಿ ಇದೆ. ಇನ್ನು 7,978 ಜನ ಭಾಗಿಯಾಗಿದ್ದಾರೆ. ಅರ್ಹರು ಹೊರಗುಳಿಯದಂತೆ ಮೀಟರ್ ರೀಡರ್ಗಳು ಮನೆ ಮನೆಗೆ ಭೇಟಿ ನೀಡಿ ದಾಖಲಾತಿ ಅಪ್ಡೇಟ್ ಮಾಡಿ. ಇನ್ನು ಗೃಹಲಕ್ಷ್ಮಿ ವಿಷಯಕ್ಕೆ ಬಂದರೆ 9.73 ಲಕ್ಷ ನೋಂದಣಿ ಇದ್ದಾರೆ. 34 ಕಂತು ಬಿಡುಗಡೆ ಆಗಿದೆ. ಇನ್ನು 5,505 ಫಲಾನುಭವಿಗಳಿಗೆ ಹಣ ಇನ್ನೂ ತಲುಪಿಲ್ಲ. ತಕ್ಷಣ ಕ್ರಮ ಕೈಗೊಳ್ಳಿ ಎಂದು ಹೇಳಿದರು. ಶಕ್ತಿ ಯೋಜನೆ ಬಗ್ಗೆ ಯಾವುದೇ ಕೊರತೆಯಾಗಬಾರದು. ನಿಗದಿತ ಬಸ್ ನಿಲ್ದಾಣಗಳಲ್ಲಿ ಬಸ್ ಅನ್ನ ನಿಲ್ಲಿಸಿ. ಜನಸಂದಣಿ ಹೆಚ್ಚಿರುವಲ್ಲಿ ಹೆಚ್ಚಿನ ಬಸ್ ಅನ್ನ ಬಿಡಿ. ಶಾಲಾ ಕಾಲೇಜು ಅವಧಿಯಲ್ಲಿ ಬಸ್ ಸಂಖ್ಯೆಯನ್ನ ಹೆಚ್ಚಿಸಿ ಎಂದು ಹೇಳಿದ್ದಾರೆ. ಕೆಎಸ್ಆರ್ಟಿಸಿ ಅಪಘಾತದ ಬಗ್ಗೆ ಜಿಲ್ಲೆಯಲ್ಲಿ 29 ಅಪಘಾತ, 22 ಸಾವು. ಚಾಲಕರ ಜಾಗರೂಕತೆಯಿಂದ 7 ಸಾವಾಗಿದೆ. ಎಲ್ಲಾ ಚಾಲಕರಿಗೆ ಕೌನ್ಸಿಲಿಂಗ್ ಕಡ್ಡಾಯ. ರಾತ್ರಿ ಅಪಘಾತ ತಡೆಗೆ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ವಿದ್ಯುತ್ ಬಗ್ಗೆ ಜಿಲ್ಲೆಯಲ್ಲಿ 50,985 ಟ್ರಾನ್ಸ್ಫಾರ್ಮರ್ಗಳಿವೆ. ಹಾಳಾದ ಒಂದುಗಳನ್ನು ದುರಸ್ತಿ ಮಾಡಿ ಜನಸಂದಣಿ ಸ್ಥಳದಲ್ಲಿ ಸುರಕ್ಷತಾ ಬೇಲಿಯನ್ನ ನಿರ್ಮಿಸಿ ಎಂದು ಹೇಳಿದ್ದಾರೆ. 24x7 ನೀರು ಯೋಜನೆಯ ಬಗ್ಗೆ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆ ಬೆಳಗಾವಿಯಲ್ಲಿ ಡಿಸೆಂಬರ್ 2026, ಕಲಬುರಗಿ ಹುಬ್ಬಳ್ಳಿ ಜೂನ್ 2027ಕ್ಕೆ ಪೂರ್ಣವಾಗಿದೆ. 27 ಲಕ್ಷ ಜನರಿಗೆ ಅನುಕೂಲವಾಗಿದೆ. ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುವುದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇನ್ನು ಪಡಿತರ ಆಹಾರ ವಿತರಣೆಯಲ್ಲಿ ಮೋಸ ಆಗಬಾರದು. ಗುಣಮಟ್ಟದ ಆಹಾರವನ್ನ ಕೊಡಿ ಎಂದು ಅರುಣ್ ಕುಮಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಭೆಯಲ್ಲಿ ಕೆಪಿ ಜಯರಾಮ್, ಟಿ ಭೂಪಾಲನ್ ಸೇರಿ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಗ್ಯಾರಂಟಿ ಯೋಜನೆಯ ಜನರ ಹಕ್ಕು. ಅರ್ಹ ಒಬ್ಬನು ಹೊರಗುಳಿಯಬಾರದು. ನಿಗದಿತ ಅವಧಿಯಲ್ಲಿ ಎಲ್ಲ ಕೆಲಸ ಮುಗಿಸಿ. ಇದು ಅಧ್ಯಕ್ಷ ಅರುಣ್ ಕುಮಾರ್ ಅವರು ನೀಡಿದ ಆದೇಶವಾಗಿದೆ. ಮೀಟರ್ ರೀಡರ್ಗಳು ಜವಾಬ್ದಾರಿಯಿಂದ ಕೆಲಸ ಮಾಡಿ. 7,978 ಜನರನ್ನ ತಕ್ಷಣ ಸೇರಿಸಿ. ನಿರ್ಲಕ್ಷ್ಯ ತೋರಿದರೆ ಕ್ರಮ ನಿಶ್ಚಿತ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ನ್ಯೂಸ್, ಮೈಸೂರು. ಬ್ಯೂರೋ ರಿಪೋರ್ಟ್, NK 64, ಮೈಸೂರು.